ಅರ್ಜುನನ ಮಗ ಅಭಿಮನ್ಯುಗೆ ಶ್ರೀಕೃಷ್ಣ ಪರಮಾತ್ಮ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹ ಭೇದಿಸೋದನ್ನು ಹೇಳಿಕೊಟ್ಟಿದ್ದಂತೆ. ಹಾಗೆ ಈ ಅಪ್ಪಯ್ಯ ಸ್ವಾಮಿ ತನ್ನ ಭಕ್ತೆಯ ಹೊಟ್ಟೆಯಲ್ಲಿದ್ದ ಮಗುವಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಬಿಟ್ರಂತೆ. ಅದಕ್ಕೆ ಹೇಳಿದ್ದು ಈ ಕಥೆ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ, ಕೇಳಿ ಅಂತ. ಬಾಗಲಕೋಟೆಯ ಜಮಖಂಡಿಯ ಈ ಜನ ಈಗ ದೀಕ್ಷೆ ಕೊಡಲಾದ ಬಾಲಕಿಯ ಮನೆಯವರು. ಅವರು ಆ ಮಠಕ್ಕೆ ಸ್ವಾಮಿಗಳು ಬಂದಾಗ್ಲಿಂದ ನಡ್ಕೊಂಬಂದವರು. ಆ ಟೈಮಲ್ಲಿ ಅವರಿಗೆ ಸಂತಾನ ಭಾಗ್ಯ ಇರಲಿಲ್ವಂತೆ. ಇವರು ಹೇಳಿದ ಹಾಗೆ ಚಂದ್ರಮ್ಮ ದೇವಿಯ ಪೂಜೆ ಮಾಡಿದ್ರಿಂದ ಮಗುವಾಯಿತು ಅನ್ನೋ ನಂಬಿಕೆ. ನನಗೆ ಹೇಳುವಂಗಾಯ್ತು, ಹೇಳಿಬಿಟ್ಟೆ. ಅದೇ ಪ್ರಕಾರವಾಗಿ ಹೇಳಿದ ಪ್ರಕಾರವಾಗಿ ಅವಳು ಹಗಲ ರಾತ್ರಿ ಆ ದೇವಿಯ ಬಿಟ್ಟು ಬಾಯಿಯೊಳಗೆ ನೀರು ಹಾಕಲಾರದೆ ಗಂಡ ಹೆಂಡರು ಕೂಡಿಕೊಂಡು ನಿತ್ಯ ಜಪ ಮಾಡ್ತಾ ಇದ್ರು. ತಾಯಿಯ ಜಪ ಮಾಡುವುದರಿಂದ ಏನಾಗ್ಬಿಡ್ತಪ್ಪ ಅಂತಂದ್ರೆ ಅವರಿಗೆ ಮುಂದೆ 3 ವರ್ಷದಲ್ಲಿ ಗರ್ಭ ಸಂತಾನ ನಿಂತು ಆಕೆಗೆ ಒಂದು ಹೆಣ್ಣು ಮಗು ಹುಟ್ಟಿತು. ಅವಳಿಗೆ 7 ಮಕ್ಕಳ ತಾಯಿ ಅಂತಿದ್ವು. ಅವಳಿಗೆ 7 ಮಕ್ಕಳ ತಾಯಿ ಅಂತ ಹೆಸರಿಟ್ಬಿಡ್ರಪ್ಪ ಅಂತ ಹೇಳಿದೆ. ಇಟ್ಟಾಗ 7 ಮಕ್ಕಳ ತಾಯಿ ಇತ್ತು. ಇಟ್ಟಾಗ ಕ್ಷಣಿಕ ಆಯ್ತು, ಇದೇನು ಮಗಳು ನಿಮ್ಗೆ ಕೊಡಂಗಿಲ್ಲ, ನಿಮ್ಮ ಗರ್ಭಿಷ್ಯದಾಗ ಹುಟ್ಟೈತೆ ಅಂದ್ರೆ ಇದನ್ನು 7 ಅಂತೇಳಿ ಹೆಸರಿಟ್ಕೊಂಡು ಮಡದಾಗ ಇಟ್ಕೊತಾನಂದೆ. ಅವರ ತಾಯಿ ಒಪ್ಪಲಿಲ್ಲ. ಯಪ್ಪ, ನನಗೆ ಏನಾದರೂ ಕೊಟ್ಟಂತ ಪ್ರಶಾಂತ್ ಕಸ್ಕೋಬೇಡ್ರಿ, ಮತ್ತೊಂದು ಕೊಡ್ರಿ, ನಿಮ್ಮಲ್ಲಿ ಶಕ್ತಿ ಅದ, ಮತ್ತೊಂದು ಹುಟ್ಟಂದ್ರೆ ನಿಮ್ಮ ಮಟ್ಟಕ್ಕೆ ಕೊಡ್ತೀವಿ ಅಂತಂದ್ರು. ಮತ್ತೊಂದೇನು, ಮತ್ತು 7 ಮಕ್ಕಳನ್ನು ಕೊಡೋ ಶಕ್ತಿ ನನಗಿದೆ ಅಂದ್ರಂತೆ ಈ ಸ್ವಾಮಿ. ಅಷ್ಟೇ, ಆಕೆ ಮತ್ತೆ ಪ್ರೆಗ್ನೆಂಟು. ತಾಯಿ ಗರ್ಭವತಿ ಆದ ನಂತರ ಇಲ್ಲಿ ಬಂದು ತಾಯಿಯ ಕೊಳ್ಳಲ್ಲಿ ಒಂದು ಲಿಂಗ ದೀಕ್ಷೆ ಇದೆ. ಆ ಲಿಂಗವನ್ನು ನಿನ್ನ ಹೆಂಡತಿ ಕಟ್ಟಬೇಕಂತ ಹೇಳಿದ್ದೆ. ಆ ಹೆಂಡತಿ ಕಟ್ಟಬೇಕಂದಾಗ ಗಂಡ ಹೆಂಡತಿ ಬಂದು ಆ ಸಂಸ್ಕಾರ ಪ್ರಕಾರವಾಗಿ ಸ್ವಾಮೀಜಿಯವ್ರನ್ನ ಕರೆಸಿಕೊಂಡು ಹೆಂಡತಿಯು ಗರ್ಭಿಣಿಯಾದಾಗ 8 ತಿಂಗಳಕ್ಕೆ ಲಿಂಗ ದೀಕ್ಷೆ ಆಗಬೇಕಂತಕ್ಕಂಥ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಪದ್ಧತಿಯ ಪ್ರಕಾರವಾಗಿ ಲಿಂಗ ದೀಕ್ಷೆ ಕೊಡಿಸಿದೆವು. ಆ ಮಗುವನ್ನು ಹುಟ್ಟಿತ್ತು. ಹುಟ್ಟಿದ 3 ತಿಂಗಳಲ್ಲಿ ಅವರ ಮನಸ್ಸು ಚಂಚಲಾಯಿತು. ತಾಯಿ ತಂದೆಗೆ ಇದು ಚಂದದ, ಎಲ್ಲರಿಗಿದ ಮಗು ಚಂದದ, ಇದನ್ನು ಕೊಡಬಾರದು ಅಂತಕ್ಕಂಥ ತಾಯಿ ಭಾವನೆ ಚೇಂಜ್ ಆಗಿತ್ತು. ಹೆತ್ತವರಿಗೆ ಹೆಗ್ಗಣ ಮುದ್ದಂತೆ ಸ್ವಾಮಿ. ಚಂದ ನೋಡಿ ಹೆತ್ತವರು ಮಕ್ಕಳನ್ನ ಸಾಕಲ್ಲ. ಯಾವ ತಾಯಿಗೆ ತಾನು ಹಡೆದ ಮಗುನ ಹೀಗೆ ಯಾರದೋ ಜೋಳಿಗೆಗೆ ಹಾಕೋ ಮನಸ್ಸಾಗುತ್ತೆ ಹೇಳಿ. ಆದರೂ ಈ ಹುಡುಗಿಯನ್ನ ಚಂದ್ರಮ್ಮ ತಾಯಿಯ ಮುಂದೆ ಇಟ್ಟು ನೀನೇ ಗತಿ ಅನ್ನೋ ಕಾಲ ಬಂದುಬಿಟ್ಟಂತೆ. ಈ ಹುಡುಗಿ ಅಟ್ ಆರಾಮ ಉಳಿಲಿಲ್ರಲ್ಲ. ಆರಾಮ ಉಳಿದಾಗ ನಾವು ಇಲ್ಲೇ ದತ್ತ ಕೊಡ್ತೀವಿ ಹೇಳ್ಕೆರಂದ ಈಗಿನ ಮಾಡಿಬಿಟ್ಟವ್ರು. ಇಲ್ಲೇನೊಂದು ಮಾಡಿ ಕೊಟ್ಬಿಟ್ಟವ್ರು. ತಾಯಿಯ ಹಾಲುಣ್ಕೊಂಡು ಹಾಯಾಗಿ ಬೆಳೆಬೇಕಿದ್ದ ಕಂದ ಸನ್ಯಾಸಿಯ ಮಠದಲ್ಲಿ ಆಡು ಕುರಿಗಳ ಮಧ್ಯೆ ಬೆಳೆಯೋ ಹಾಗಾಯ್ತು. ಅಂಗೈಗಳು ಹಿಂಗೆ ಪುಟ್ಟಿಕಾಯಿ ಉಚ್ಚಿದಂಗೆ ಹುಚ್ಚು ಕಸಿಯಿಂದ ಕೀವ ರಕ್ತ ಸೋರ್ತಾ ಇತ್ತು. ಆಗ ಎಲ್ಲ ಮನ ಹರಕೆ ಮಾಡ್ರು, ಬಬಲಾದೇವ್ರ ಹರಕೆ ಮಾಡ್ರು, ಸುತ್ತಮುತ್ತಲ ಹರಕೆ ಮಾಡಿದ್ರು ಅದು ಸರಿ ಗುಣಪಡಿಸಲಿಲ್ಲ. ಆಗ ಏನಾತ್ಪ, ಯಪ್ಪ ನಿಮಗೆ ವಾಕ್ಯ ಕೊಟ್ಟಿದ್ದು ಸತ್ಯ ಆದ ಕಾರಣ ಇದ್ರ ಮಗಳನ್ನ ಕೊಲ್ಲು ಅಥವಾ ಉಳಿಸು ಅಂತೇಳಿ ಗಂಡ ಹೆಂಡತಿ ಬಂದು ಆ ದೇವಿ ಮುಂದೆ ಅಡ್ಡ ಹಾಕಿಬಿಟ್ರು. ಬಂದು 5 ವರ್ಷದಿಂದ ಬಾಯಿ ಒಳಗೆ ಜೇನುತುಪ್ಪ ಹಾಕಿಕೊಂಡು ಅಮೃತ ಹಾಲನ್ನು ಕೊಟ್ಟು ಆಡಿನ ಮಲಿಯನ್ನು ಕುಡಿಸಿ ಸಾಕಿದ ಮಗಳದು. 3 ತಿಂಗಳ ಕೂಸನ್ನು ನನಗೆ ತೊಡೆ ಮೇಲೆ ಇಟ್ಟಿದ್ದು, ಕೂಸು ಹೊರಳಿ ಮನೆಗೆ ಹೋಗಿಲ್ಲ. ಆ ಮಗುವನ್ನು ನಾನು ಹಾಗೇ ಇಟ್ಕೋದಿಲ್ಲಪ್ಪ, ಇನ್ನು ನಾನು ಶಿಕ್ಷಣ ಸಂಸ್ಥೆಗೆ ಮುಂದಕ್ಕೆ ಹಾಕಬೇಕಾಗ್ಯದ, ಅದನ್ನು ಬೆಳೆಸಬೇಕಾಗ್ಯದ. ಸನ್ಯಾಸಿ ಆಶ್ರಮದ ಒಂದು ಉತ್ತರಾಧಿಕಾರಿಯಾಗಿ ನೇಮಕ ಮಾಡಬೇಕಾದ್ರೆ ಆ ಜ್ಞಾನ ಅದಕ್ಕೆ ಬರಬೇಕಾಗ್ಯದ. ಅದಕ್ಕೋಸ್ಕರವಾಗಿ ಹುಡುಗಿ 18 ವಯಸ್ಸು ಆಗುವವರೆಗೆ ಒಂದು ಒಳ್ಳೆಯ ಸಂಸ್ಕಾರದಲ್ಲಿ ಇರತಕ್ಕಂತಹ ವಿದ್ವಾಂಸರ ಕೈ ಒಳಗ ಇದನ್ನು ಇಟ್ಟು ಒಳ್ಳೆಯ ಜ್ಞಾನ ಮಾರ್ಗವನ್ನು, ವಚನ ಸಾಹಿತ್ಯವನ್ನು, ಯಾವ ವೇದಿಕೆಯ ಸಾಹಿತ್ಯವನ್ನು, ಯಾವ ಒಂದು ಉತ್ತರಾಧಿಕಾರಿಗಳಾಗಿ ಪಾಲಿಸುವಂತಹ ನಿಯಮಾವಳಿಗಳನ್ನು ಕಲಿಸುವಗೋಸ್ಕರವಾಗಿ ನಾನು ಗದಗದ ಪುಟ್ಟರಾಜ ಗವಾಯಿಗಳ ಕಡೆ ಕಳಿಸಬೇಕನ್ನತಕ್ಕಂತಹ ಒಂದು ಆಶೆ ಇತ್ತೆ. ಆ ಗವಾಯಿಗಳು ಇವರ ಉಸಾಬರಿನೇ ಬೇಡ ಅಂತ ಈ ಸ್ವಾಮಿಗಳು ಅವರನ್ನ ಮೀಟ್ ಮಾಡೋ ಮೊದಲೇ ಶಿವನ ಪಾದ ಸೇರ್ಬಿಟ್ರು. ಅವರು ಹೋದ್ರೆ ಏನಾಗಬೇಕು, ನಾನಿಲ್ವಾ, ನನಗಿಂತ ಗುರುನ, ಆ ಹುಡುಗಿ ನನ್ನಷ್ಟು ಮಾತಾಡೋದು ಕಲ್ತ್ಕೊಂಡ್ರೆ ಸಾಕು ಅಂತ ಕಾವಿ ತೊಡಿಸಿ ದೀಕ್ಷೆ ಕೊಟ್ಟು ಮಠದಲ್ಲೇ ತಮ್ಮತ್ರನೇ ಇರಿಸ್ಕೊಂಡ್ರು. ಇಲ್ಲೇ ಶಾಲೆಗೆ ಹಾಕಿದ್ರು.
ಆಟ ಆಡ್ಕೊಂಡಿರೋ ವಯಸ್ಸಲ್ಲಿ ಈ ಮಗುವಿಗೆ ಹಠಯೋಗ ಸಾಧನೆ ಮಾಡಿಸ್ತೀನಿ ಅಂತ ಸ್ವಾಮಿಗಳು ನಿಂತಿದ್ರಿಂದಾನೇ ಯಾರೋ ಪುಣ್ಯಾತ್ಮರು ಹೆದರಿ ಆ ಹುಡುಗಿಗೇನಾದರೂ ಆಗ್ಬಿಟ್ರೆ ಅಂತ ಮಕ್ಕಳ ಕಲ್ಯಾಣ ಇಲಾಖೆಗೆ ಸುದ್ದಿ ಮುಟ್ಟಿಸಿದ್ದಾರೆ. ಅವರು ಆಕೆಯನ್ನ ಬಂದಿದ್ದು ಕಂಗೆಟ್ಟವರ ತರ ಬಂದವರು ಈ ಅಪ್ಪಯ್ಯ ಸ್ವಾಮಿ. ಅವರು ಮಗುನ್ ಕೊಡಿ ಅಂತ ಕಣ್ಣೀರ್ ಹಾಕ್ಲಿ, ಬಟ್ಟೆ ಬಿಚ್ಚಿ ರಾದ್ದಾಂತಾನೆ ಮಾಡ್ಲಿ, ಯಾರು ಜಗ್ಗಲ್ಲ. ಈ ಸ್ವಾಮಿ ಅದೇನೇ ಹೇಳಿದ್ರು ಕಾನೂನಂತೂ ಬದಲಾಗಲ್ಲ. ಇನ್ನು ಈತನ ಕಥೆಗಳನ್ನ ಈಗ ಜನ ಕೂಡ ನಂಬ್ತಿಲ್ಲ. ಅದಕ್ಕೆ ದೊಡ್ಡದೊಂದು ಕಾರಣ ಇದೆ. ಈ ಅಪ್ಪಯ್ಯ ಸ್ವಾಮಿಗಳು ಮಾತಿನಲ್ಲೇ ಮನೆ ಕಟ್ಟಿ ಗೃಹ ಪ್ರವೇಶನೂ ಮಾಡಿಬಿಡ್ತಾರೆ. ಈ ಮಾತುಗಾರಿಕೆಗೆ ಜನ ಮೊದಲು ಇವರನ್ನು ಹುಡುಕಿಕೊಂಡು ಬಂದರು. ಆದರೆ ಎಷ್ಟು ದಿನ ಅಂತ ಮಾತುಗಾರಿಕೆಯಿಂದ ಜನರನ್ನು ಹಿಡಿದುಕೊಂಡಿರೋದಕ್ಕಾಗತ್ತೆ? ಜನ ನಿಧಾನವಾಗಿ ದೂರ ಆಗ್ತಾ ಬಂದರು. ಹಾಗೆ ಭಕ್ತರ ಸಂಖ್ಯೆ ಇಳಿಮುಖವಾಗಿದ್ದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಘಟನೆ ಇದೆ. ಒಂದು ಸಣ್ಣ ಬ್ರೇಕ್ ಆದಮೇಲೆ ಅದನ್ನು ತೋರಿಸ್ತೀವಿ.